ಎಲ್ಲ ಸ್ಕೌಟ್ಸ್ ಮತ್ತು ಗೈಡ್ಸ್ ಬಾಂಧವರಿಗೆ ಸ್ವಾಗತ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನಾನು ವಿವೇಕಾನಂದ ಕಾಲೇಜಿನ ರೇಂಜರ್ ಅನನ್ಯ ಎಚ್ ಸುಬ್ರಹ್ಮಣ್ಯ. ಯುಗಾದಿ ಹಿಂದೂಗಳ ಪ್ರಮುಖವಾದ ಹಬ್ಬವಾಗಿದ್ದು ಹೊಸ ವರ್ಷ ಎಂದು ಆಚರಿಸಲಾಗುತ್ತದೆ. ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯದಂದು ಬರುವ ಹಬ್ಬವೇ ಯುಗಾದಿ. ವಸಂತ ಋತುವಿನ ಆಗಮನವನ್ನು ಸ್ವಾಗತಿಸುತ್ತದೆ ಎನ್ನುವ ಮಾತಿದೆ. ಪ್ರಪಂಚದ ವಿವಿಧ ದೇಶಗಳೆಲ್ಲ ಜನವರಿ 1ರಂದು ಹೊಸ ವರ್ಷ ಆಚರಣೆ ಮಾಡಿದರೆ ಭಾರತದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಹೊಸ ವರ್ಷ ಎಂದು ಆಚರಿಸುತ್ತೇವೆ. ಯುಗಾದಿಯನ್ನು ಕೇರಳ ಹಾಗೂ ತಮಿಳುನಾಡು ರಾಜ್ಯದಲ್ಲಿ ವಿಷು ಎಂದು, ಮಹಾರಾಷ್ಟ್ರದಲ್ಲಿ ಗುಡಿಪಾಡುವ ಎಂದು ಕರೆಯುತ್ತಾರೆ. ಯುಗ ಎಂದರೆ ಸೃಷ್ಟಿಯ ಕಾಲ, ಆದಿ ಎಂದರೆ ಆರಂಭ ಎಂದರ್ಥ. ಸೃಷ್ಟಿಯ ಆರಂಭವಾದ ದಿನ ಇದು. ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದಂತಹ ದಿನ. ಚೈತ್ರ ಶುದ್ಧ ಪಾಡ್ಯದಂದು ಸೂರ್ಯೋದಯವಾಗುತ್ತಿರುವಾಗ ವಿಶ್ವವನ್ನು ಸೃಷ್ಟಿಸಿದರು ಎನ್ನುವುದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇವಿಷ್ಟು ಅಲ್ಲದೆ ಯುಗಾದಿಯ ಕುರಿತು ಹಲವು ಪುರಾಣಗಳಿವೆ. ಯುಗಾದಿಯನ್ನು ನಾವು ಮನುಷ್ಯರು ಮಾತ್ರವಲ್ಲದೆ ಪ್ರಕೃತಿಯು ಸಹ ಆಚರಿಸುತ್ತದೆ. ವಸಂತ ಋತು ಸಂಪೂರ್ಣವಾಗಿ ಆಗಮಿಸುವುದೆನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಸಮಯದಲ್ಲಿ ಎಲ್ಲೆಡೆ ಮರಗಳೆಲ್ಲ ಹೊಸ ಎಲೆಗಳು ಚಿಗುರೊಡೆದಿರುತ್ತದೆ. ತರತರ ಹೂಗಳು ಎಲ್ಲ ಅರಳಿ ಕಂಗೊಳಿಸುತ್ತಿರುತ್ತವೆ. ಇದೇ ಕಾರಣಕ್ಕಾಗಿ ಯುಗಾದಿ ಜನಗಳ ಮನದಲ್ಲಿ ಮತ್ತು ಪರಿಸರದಲ್ಲಿಯೂ ಸಹ ನವಹುರುಪನ್ನು ತಂದಿರುತ್ತದೆ. ಯುಗಾದಿ ಹಬ್ಬದಂದು ಮುಂಜಾನೆ ಎಣ್ಣೆ ಸ್ನಾನ ಮಾಡುತ್ತಾರೆ. ಇದು ಹಬ್ಬದ ಬಹುಮುಖ್ಯ ಪದ್ಧತಿ. ಇದಕ್ಕೆ ವೈಜ್ಞಾನಿಕ ಕಾರಣಗಳಿವೆ. ಈ ಸಂದರ್ಭದಲ್ಲಿ ಭೂಮಿ ಹೆಚ್ಚು ಉಷ್ಣತೆಯಿಂದ ಇರುತ್ತದೆ. ಹಾಗಾಗಿ ಮನುಜರಿಗೆ ಶಾಖ ಅಥವಾ ಶೆಕೆ ಇರುತ್ತದೆ. ಎಣ್ಣೆ ಸ್ನಾನ ಮಾಡುವುದರಿಂದ ದೇಹ ತಂಪಾಗುತ್ತದೆ. ದೇವರಿಗೆ ಪೂಜೆಯನ್ನು ಮಾಡಿ ಬೇವಿನ ಚಿಗುರಳಿಯನ್ನು ನೈವೇದ್ಯವನ್ನಾಗಿ ಮಾಡುವುದು ವಿಶೇಷ ಆಚರಣೆ. ಕಹಿ ಮತ್ತು ಸಿಹಿಯ ಪ್ರತೀಕವಾದ ಬೇವು ಬೆಲ್ಲವನ್ನು ಎಲ್ಲರೂ ಸೇವಿಸುತ್ತಾರೆ. ಆಧುನಿಕ ಯುಗದಲ್ಲಿರುವ ನಾವು ಇಂದು ಮೊಬೈಲ್ ಎನ್ನುವ ಮೋಜಿನಲ್ಲಿ ಮುಳುಗಿ ಹೋಗಿದ್ದೇವೆ. ಇಂತಹ ಆಚರಣೆ ಪದ್ಧತಿಗಳು ನಶಿಸಿ ಹೋಗುತ್ತಿದೆ. ನಮ್ಮ ಹಿರಿಯರ ನಂಬಿಕೆ ಸಂಪ್ರದಾಯಗಳನ್ನು ಉಳಿಸಿ ಆಚರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ. ಕರ್ನಾಟಕದ ಜನತೆಯಾಗಿ ಯುಗಾದಿ ಹಬ್ಬವನ್ನು ಇಷ್ಟಪಟ್ಟು ಎಲ್ಲರೊಂದಿಗೆ ಸೇರಿ ಸಂತೋಷದಿಂದ ಆಚರಿಸುತ್ತಾ ನಡೆಯೋಣ. ಧನ್ಯವಾದಗಳು.